ಇವಂದು ದುಡ್ಡು ಮಾಡ್ಬೋದು ಅಂತ ಐತೆ, ಎಲ್ಲ ಐತೆ, ಸೆಟಪ್ ಎಲ್ಲ ಮಾನಿಟೈಸ್ ಎಲ್ಲ ಆಗಿದೆ. ಆದ್ರೆ ಧಾನಿಸ್ ಬಾಯ್ಕೆ ಆಗಿ ಕೊಯ್ ಬೋಲ್ ಸಕ್ತಾ ಹೈ ಕ್ಯಾ ಮಾತ್ ಫೀಲಿಂಗ್ ಆಗ್ಬಿಟ್ಟು ಫುಲ್ಲು ನೋಡ್ರಿ ಹೆಂಗ್ ಕೂತವನೆ. ನಾನು 5th 6th ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗೋ ತರ ಕಬಡ್ಡಿ ಆಡಿದ್ದೀನಿ. ಹೇ ಗೈಸ್, ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮತ್ತೆ ಇಷ್ಟು ದಿವಸದಿಂದ ವ್ಲಾಗ್ ಹಾಕಿರ್ಲಿಲ್ಲ, ಯಾಕಂದ್ರೆ ನನ್ನ ಅಕೌಂಟ್ ಸಸ್ಪೆಂಡ್ ಆಗಿತ್ತು ಯೂಟ್ಯೂಬ್ದು. ಸೊ ಅದಕ್ಕೆ ಇವತ್ತಿಂದ ಡೈಲಿ ವ್ಲಾಗ್ ಹಾಕಿಸ್ತಾ ಇರ್ತೀನಿ. ಮತ್ತೆ ಇವಾಗ ನಾನು ಬಂದಿದ್ದೀನಿ ಪಾರ್ಕ್ಗೆ. ಮತ್ತೆ ಪಾರ್ಕಲ್ಲಿ ನಾವು ಓಡಾಡುವಾಗ ಇವ್ರು 3 ಜನ ಏನ್ ಮಾಡ್ತಾವ್ರಂದ್ರೆ ಕಬಡ್ಡಿ ಆಡ್ತವ್ರೆ. ಏನ್ ಅನ್ಬೇಕು ಇವ್ರಿಗೆ, ಒಬ್ಬೊಬ್ರು ಒಂದೊಂದ್ ತರ. ಇಲ್ಲಿ ಇವಾನ್ ನೋಡಿದ್ರೆ ಬ್ಯಾಡ್ ಅಂದ್ರು ಕಬಡ್ಡಿ ಆಡ್ತಾನ, ಮತ್ತೆ ರೇಡ್ ಹಾಕ್ತಾನ. ನೋಡ್ರಿ ಹೆಂಗ ಹೊಡಿತಾರಂತ, ಬೇಗ ಆಡ್ರು. ಇವ್ನ್ ಬಂದ್ಬಿಟ್ಟು ಇವನಂತೂ ಆಡ್ತಾನೋ ಆಡಲ್ಲೋ ಸೆಕೆಂಡ್ರಿ. ಇವ್ನ್ ಮಲ್ಲ ಅಂತೂ ಆಡ್ತಾನೆ, ಮಲ್ಲ ಆಡೋ. ಮತ್ತೆ ಅವನು ಬೀರ ಅಂತ, ಏನ್ ಮಚ್ಚ ಅವನ ಹೆಸರು. ಇವ್ ನಾ ಹೋದ್ರೆ ಇವ್ರೇ ನಿಂತ್ಕೊಳ್ಳಲ್ ಬಿಡು ಒಂದ್ ನಿಮಿಷನು. ಈ ರೇಡ್ರ ಅಂಜಾಕತ್ತಾನ ಬಾಳ. ನಾ ಹೋಗ್ತೀನಿ, ಹಿಡ್ಕೊ ನಂದು ಮಾಡ. ಸೊ ಇವಾಗ ನಾನೊಂದ್ ರೇಡು ತೋರ್ಸು. ಸೊ ಇವಾಗ ನಾನೊಂದ್ ರೇಡು, ಸೊ ಇವಾಗ ನಂದೊಂದ್ ರೇಡ್. ಒಳ್ಳೆ ರೈಡರ್, ಒಳ್ಳೆ ರೈಡರ್ ಅವನು, ಒಳ್ಳೆ ರೈಡರ್. ಇವನು ಒಳ್ಳೆ ರೈಡರ್, ಇವನು ಒಳ್ಳೆ ಹೋಯ್ತವ್ರೆ ಕಪ್ಪೆ ತರ ಎಗರ್ಕೊಂಡು. ಎಲ್ಲಿದಾರು ತಿಕ್ಕ ಹೊಡಿಸ್ಕೊಂಡ್ ಹೋಯ್ತಾರೆ, ಹೊಡ್ಸ್ಕೊಂಡ್ರು. ರಿಯಾಕ್ಷನ್ ಇವಾಗ ಹೋಯ್ತಾನೆ ರೈಡರ್ ಬರ್ತಾನೆ ನೋಡ್ರಿ. ರೈಡರ್ ಬರ್ರಿ ಮಿನಿ ಬ್ಲಾಗ್ಗೆ ತಪ್ಪಲೆ ಬಯಟಕ್ಕೆ. ಇವಾಗ ಆ ಕಡೆ ಅಕ್ಕಾಳೆ, ಈ ಕಡೆ ಕಪ್ಪೆ ಅವ್ರೆ. ನೋಡೋಣ ಯಾರನ್ನ ಹೊಡಿತಾನೆ ಅಂತ. ಟಚ್ ಆಗ್ಬಿಡ್ತು ಕೂಲ್ಗಿಂದ. ಅಕ್ಕ ಕ್ಯಾಮ್ರಾಮನ್ ಎದುರಿಸ್ದು ಕಪ್ಪೆ. ಇವಾಗ ನಾ ಹೋಗತ್ತೀನಿ ರೇಡಿ ಈಗ. ಸೊ ಬನ್ನಿ ನೋಡೋಣ. ಕಬಡ್ಡಿ ಸ್ಲಿಪ್ಪರ್ ತೆಗಿಬೇಕಂತ. ಕಬಡ್ಡಿ ರಿಯಾಕ್ಷನ್. ಸೊ ನಾನು 5th 6th ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗೋ ತರ ಕಬಡ್ಡಿ ಆಡಿದ್ದೀನಿ. ಅದಕ್ಕೆ ಕಬಡ್ಡಿ ನೆಕ್ಸ್ಟ್ ರೌಂಡ್ ಇಲ್ಲಿ ಕಬಡ್ಡಿ. ಚಾಲು ಸರಿ ಇಲ್ಲಿ ಬಿಡ್ರಲ್ಲಿ. ಕಲ್ಲು ಇಲ್ಲಿ ಕಾಲಿಗೆ ಚುಚ್ಚುತ್ತೆ, ಮತ್ತೆ ಅದಕ್ಕೆ ಕಬಡ್ಡಿ ಇಲ್ಲಿಗೆ ಕ್ಯಾನ್ಸಲ್. ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಡ್ ನಾವು ಇಲ್ಲಿ ಪಾರ್ಕ್ ಬಂದಿದೀವಿ. ಮತ್ತೆ ಇವನು ಬೋಸುಡಿಕೆ ಸತ್ತೋದಂಗ ಐತಿದ್ದು ಅಂತವನೆ. ಮತ್ತೆ ಇವನು ಫೀಲಿಂಗ್ ಆಗ್ಬಿಟ್ಟು ಫುಲ್ಲು ನೋಡ್ರಿ ಹೆಂಗ್ ಕೂತವನೆ. ಹಿಂಗ್ ತಿರ್ಗ್ಸು. ಇವನು ಒಂದ್ ಸತಿನು PKL ಸ್ಟಾರ್ಟ್ ಆದ್ರಿಂದ ಒಂದ್ ಮ್ಯಾಚ್ ಕೂಡ ಮಿಸ್ ಮಾಡಿಲ್ಲ. ಹೇಳ್ರಿ, ಇವನೇ ನಮ್ ಚಪ್ರಿ ಪ್ರಶಾಂತ. ಇವನೇ ಅಂತ ನೋಡ್ರಿ ಚಪ್ರಿ. ಯಾವ್ದ್ರಲ್ಲಿ ಚಪ್ರಿ ಎಲ್ಲ ಹೇಳ್ತಾವ. ನಂದ್ಮೇಲೆ ಮುಂದೆ ಹೋಗ್ಲೇಬೇಕು, ಇಲ್ಲಂದ್ರ ಹಿಡಿದು ನಿಜಾನ ಹೊಡಿತಾನ. ಬರ್ರಿ ನೋಡ್ಬೋದು, ಇಲ್ಲಿ ಕುತ್ಕೊಂಡಿದ್ದೀವಿ ಸಾಕಾಗಿ. ಮತ್ತೆ ನನ್ನ ಮಕ್ಳಲ್ಲಿ ಹೋಯ್ತವ್ರೆ, ಕಾಣಿಸ್ತಿರ್ಬೋದು. ಅವರಿಬ್ಬರು ಅಲ್ಲಿ ಕುತ್ಕೊಂಡವ್ರೆ. ಈ ನನ್ನ ಮಗ ಹೋಯ್ತಾನೇನೋ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ವಿಡಿಯೋ ಮಾಡಬೇಕು ಅಂದರೆ ಕಂಟೆಂಟ್ ಸಿಗ್ತಿಲ್ಲ ತಾನೇನ. ಕಂಟೆಂಟ್ ಸ್ವಂತ ಮಾಡಿದ್ರೆ ಸಿಗ್ತಾವ. ಕಂಟೆಂಟ್ ನಮ್ಗೆ ಹುಡ್ತಿಲ್ಲ, ಅದು ಸ್ವಂತ ಮಾಡೋಕ್ಕೂ ಬರ್ತಾ ಇಲ್ಲ. ಇವನಿಗೆ ಮಾಡ್ಬೋದು, ನಮಗೆ ಬರಲ್ಲ ಅದು. ಇವನೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಐತೆ ಅಣ್ಣಂಗೆ. ಅದ್ರೊಳಗೆ ನನ್ನ ಮಗನೇ ಕಾಣೋದು. ಇವಾಗ ಕಾಣುತ್ತೆ. ಸೈಲೆನ್ಸ್ ಇರಬಾರ್ದು ವ್ಲಾಗಲ್ಲಿ. 1 ನಿಮಿಷದ ಮಾಡ್ರ ಬೇಗ ಯಾಕೋ ಮಾಡ್ರಲ್ಲ ಹೇಳ್ರಿ.
ಇವಾಗ 3 ಜನ ನಿಂತ್ಕೊಳ್ರಿ. ಕಿರಿಕ್ ತಗೋಬೇಕು ಕಿರಿಕು. ಇವಾಗ ನಾವು ವಿನಯ್ ಆ ಕಡೆಯಿಂದ ಬರ್ತಾ ಇರ್ತಾನೆ. ನೀವಿಬ್ರು ಇಬ್ರು ಈ ಕಡೆಯಿಂದ ಹೋಗ್ರಿ. ನಾವಿಬ್ರು ಬಂದು ಸಾರಿ ನೀವಿಬ್ರು ಬರ್ರಿ ಆ ಕಡೆ. ನಾನು ನೋಡಿ ಹೇಳ್ತೀನಿ ಪರ್ಫೆಕ್ಟ್ ಇರುತ್ತೆ. ಕೆಂಚ ಬರ್ತಾ ಇರ್ತಾನೆ. 3 ಜನ ಇರ್ರಿ, ಒಬ್ಬ ವಿಡಿಯೋ ಮಾಡ್ಲಿ. ಒಬ್ಬ 1 ಅವರ್ ಆಯ್ತು ಒಂದ್ ಸ್ಕ್ರಿಪ್ಟ್ ಬರೋಕೆ 4 ಅವರ್ ತಗೋತವ್ರಿ. ಅದೆಲ್ಲ ವಿಡಿಯೋ ಕಟ್ ಮಾಡಿಸ್ತೀನಿ. ಕ್ಯಾಮ್ರಾಮನ್ 10 ರೂಪಾಯಿ ಜಾಸ್ತಿ ಕೊಡ್ತೀನಿ, 10 ರೂಪಾಯಿ ಜಾಸ್ತಿ ಕೊಡ್ತೀನಿ. ಹೇ ಗೈಸ್, ನಾವು ಪಾರ್ಕಿಂದ ಆಚೆ ಬಂದಾಯ್ತು. ನಿಮಗೆ ತೋರಿಸಲಿಲ್ಲ ಎಕ್ಸಿಟ್ ಆಗೋದು ಹೇಗೆ ಅಂತ. ಇರಲಿ, ನಾಳೆ ಬಂದಾಗ ತೋರಿಸ್ತೀನಿ. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸಾಯಂಕಾಲ 6:30 ಏನೋ ಆಗಿರಬೇಕು. ನನಗೂ ಕನ್ಫರ್ಮ್ ಆಗಿ ಟೈಮ್ ಗೊತ್ತಿಲ್ಲ. ಆ್ಯಂಡ್ ನಾಳೆ ಸಿಗೋಣ, ಬಾಯ್. ಇವ ಬಂದ್ಬಿಟ್ಟು ನನ್ನ ಫ್ರೆಂಡು ಅಸ್ಲಾಂ ರಾಕ್ ಸ್ಟಾರ್ ದಾನೀಸ್ ಅಂತ, ಇವ ಅಸ್ಲಾಂ ಮೊಹಮ್ಮದ್ ಜಹೀರ್ ಅಂತ. ಬ್ಯಾಚುಲರ್ ಲೈಫ್ ನೋಡ್ರಿ ಒಂದು. ಇಲ್ಲಿ ಸಾಂಗ್ ಕೇಳ್ತವನೆ ಮತ್ತು ಬ್ರೆಡ್ಡು ಜಾಮ್ ತಿಂತವನೆ, ಬ್ಯಾಚುಲರ್ ಲೈಫ್ ಹುಡುಗ. ಮತ್ತು ನಾನು ಇವನ ಜೊತೆ ಬ್ಯಾಚುಲರ್ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಆವಾಗ ಹಾಗೆ ಏನೂ ಇಲ್ಲ, ಹೇಳಕ್ಕಂತೂ ಆಗಲ್ಲ. ಸೊ ನೋಡ್ಬೋದು ಹೆಂಗವನೆ ಅಂತ. ಹಂಗೆ ಇವನು ಭಾರಿಯಾಗಿ ಅವನೇ. ಓ ಧಾನಿಸ್ ಬಾಯ್ಕೆ ಆಗಿ ಕೊಯ್ ಬೋಲ್ ಸಕ್ತೆ ಕ್ಯಾ ಮಾತ್ ಹಿಂಗೆ ಹೇಳ್ತಾನೆ. ಸೊ ಏನು ಇಲ್ಲ, ಬ್ರೆಡ್ ಜಾಮ್ ತಿಂದಿದ್ಯಾ ತಮ್ಮ? ಬ್ರೆಡ್ ಜಾಮ್ ಹಾಂ ತಿನ್ನಿ. ಎಷ್ಟೋ ಜನರು ಅನ್ಕೋತಾರೆ ಯೂಟ್ಯೂಬ್ ಫೇಸ್ಬುಕ್ ಇಂದ ದುಡ್ಡು ಬರಲ್ಲ ಅಂತ. ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ ನೋಡಿ. ಇವನು ಬಂದ್ಬಿಟ್ಟು ಅಸ್ಲಾಂ ರಾಕ್ ಸ್ಟಾರ್ ಅಂತ ಆವಾಗಲೇ ತೋರಿಸಿರೋಂಥರ. ಇವನು ಒಂದು 6 ಮಂತ್ ಹಿಂದೆ ಧಾನಿಸ್ ಚಂದು ವಿಡಿಯೋ ಹಾಕ್ತಿದ್ದ. ಮತ್ತೆ ಇವನು ಯಾವ ಥರ ದುಡ್ಡು ಅದರಿಂದ ಚಾನಲ್ ಮೊನಿಟೈಸ್ ಆಗಿ ಯಾವ ಥರ ದುಡ್ಡು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದೇ ಅಕೌಂಟು. ಇವಂದು ದುಡ್ಡು ಮಾಡ್ಬೋದು ಅಂತ ಐತೆ, ಎಲ್ಲ ಐತೆ, ಸೆಟಪ್ ಎಲ್ಲ ಮೊನಿಟೈಸ್ ಎಲ್ಲ ಆಗಿದೆ. ಆದರೆ ಇವನೇನಂದರೆ ದುಡ್ಡು ತೆಗಿಯೋದನ್ನು ಮಿಸ್ ಮಾಡ್ಕೊಂಡವ್ನೆ. ಅದು ಒಂದು ಮಿಸ್ಟೇಕಿಂದ. ಇಲ್ಲಿ ಯುವರ್ ಅಬಿಲಿಟಿ ಟು ಅರ್ನ್ ಈಸ್ ಸಸ್ಪೆಂಡೆಡ್. ಇದು ಸಸ್ಪೆಂಡ್ ಮಾಡ್ಕೊಂಡವ್ನೆ. 6 ಮಂತ್ ಆದ್ಮೇಲೆ ಬಂದು ಹೇಳ್ತಾವ್ ನನಗೆ ಈ ಥರ ಪ್ರಾಬ್ಲಮ್ ಅಂತ. ಆಮೇಲೆ ಏನು ಮಾಡಲಿ ನಾನು. ಸೊ ದುಡ್ಡು ಬರುತ್ತೆ, ಸ್ವಲ್ಪ ಕನ್ಸಿಸ್ಟೆಂಟಿ ಮತ್ತು ಸ್ಪೇಷನ್ಸ್ ಆಗಿರಬೇಕು. ದುಡ್ಡು ಬರುತ್ತೆ, ಅದಕ್ಕೆ ನಾನು ಮಾಡ್ತಿರೋದು. ಇವಾಗ ಎಲ್ಲರೂ ಸೇರಿ 10 ರೂಪಾಯಿ ಬಜ್ಜಿ ತಿಂತಿದ್ದೀವಿ. ನಂದು 10 ರೂಪಾಯಿ, ಅವಂದು 20 ರೂಪಾಯಿ, ಇವಂದು 10 ರೂಪಾಯಿ ಸೇರಿ 40 ರೂಪಾಯಿ. 40 ರೂಪಾಯಿ ಬಜ್ಜಿ ಸಿಸ್ಟಮ್. ಅಣ್ಣ ಶ್ರೀಮಂತ 20 ರೂಪಾಯಿ ಕೊಟ್ಟವಣೆ. ಹೊರಕೊಡ್ತೀನಿ ಅಂತ 30 ರೂಪಾಯಿ ಕೊಂಡಿದ್ರೆ 10 ರೂಪಾಯಿ ಬಜ್ಜಿ ತಿನ್ಬಿಟ್ಟು ಆರೋಗ್ಯ ಬಜ್ಜಿ 40 ರೂಪಾಯಿ ಬಜ್ಜಿ ಕೊಡಿ. ಬಜ್ಜಿ ತಿನ್ಸಕ್ ಕಂಡಲ್ಲಿ ನೀರು ಬರ್ಸ್ಬಿಟ್ಟವ್ರಣ್ಣ ಇವು ಹುಡುಗರು. ಒಂದು ಬಜ್ಜಿನೂ ನೆಮ್ಮದಿಯಾಗಿ ತಿನ್ನೋ ಕೊಟ್ಟಿಲ್ಲ. ಒಬ್ಬೊಬ್ರು ಒಂದೊಂದು ಆಟ ಆಡವ್ರಿ. ನಿನ್ ಮಗ ಅಂತೂ 20 ರೂಪಾಯಿ ಕೊಟ್ಟೆ ಅಂತ ಜಾಸ್ತಿ ಮಾತಾಡ್ದೇನೋ ಅಣ್ಣ. ಏನು ಹೇಳಿದೆ ಅಣ್ಣ? ವಿಡಿಯೋ ಓಡ್ತಿಲ್ಲ ಅಂತ ಫುಲ್ ಫೀಲಿಂಗ್ ಅಲ್ಲ ಅವನೇ. ಅಷ್ಟು ಓಡದೆ 84,000. ಅದು ಹಾಕಿರೋ ಫಸ್ಟ್ ವಿಡಿಯೋನೇ ಅಷ್ಟು ಓಡದೆ. ಅಂದ್ರೂ ಮಚಾ ವಿಡಿಯೋ ಓಡ್ತಾ ಇಲ್ಲ ಅಂತ ಹೇಳ್ತಾವನೆ. ನಾನು ಸ್ಟಾರ್ಟ್ ಮಾಡಿದಾಗ ನಂದು ಹಬ್ಬ ಅಂದ್ರೆ ಒಂದು 50ರಿಂದ 100 ಅಷ್ಟೇ ಬರ್ತಿತ್ತು. ಅದನ್ನು ಇವಾಗ ಏನು ಅಷ್ಟೊಂದು ಬರ್ತಾ ಇಲ್ಲ. ಇವ್ನು ಬರ್ತಿದ್ರು ಅಳ್ತವನೆ, ವ್ಯೂಸ್ ಇಲ್ಲ ನಾನು ವಿಡಿಯೋ ಮಾಡೋದು ಬಿಡ್ತೀನಿ ಅಂತ. ಏನು ಹೇಳ ಮಿಂತವ್ರೀಗ. ಸೊ ವ್ಯೂಸ್ ಬರುತ್ತೆ, ಕಾಯ್ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೇ ಹೇಳೋದು. ನಾನೇನು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಏನಲ್ಲ ಅಷ್ಟೇ. ಸೊ ಫೈನಲಿ ಊಟ ಮಾಡಿ ಬಂದಾಯ್ತು. ಮನೇಲಿ ಬಿರಿಯಾನಿ ಮಾಡಿದ್ರು, ಮತ್ತೆ ತಿನ್ಬಿಟ್ಟು ಬಂದಾಯ್ತು. ಮತ್ತೆ ನಮ್ಮ ಅತ್ತೆ ಮಗ ರಾಜು ಒಬ್ಬನೇ ಮನೇಲವನೇ ಅಂತ ಅವನಿಗೂ ಬಿರಿಯಾನಿ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಕೊಡೋಕ್ಕಂತ. ಸಿಸ್ಟಮ್ ಮತ್ತೆ ನನ್ನ ಜೊತೆ ಅವನೇ ಗೋಲೇಶ್ವರ್, ಇಬ್ರು ಹೋಗ್ತಾ ಇದ್ದೀವಿ. ಮತ್ತೆ ರಸ್ತೆಯಲ್ಲಿ ಹೆಂಗೋ ಹೋಗ್ತೀನಲ್ಲ ಗೊತ್ತಾಗ್ತಿಲ್ಲ ಯಾರು ಏನಂತಾರಂತ. ಅಂದ್ರು ನಾನು ಬಿರಿಯಾನಿ ತೊಗೊಂಡು ಸೀದಾ ಮನೆ ಕಡೆ ನುಗ್ತಾ ಇದ್ದೀನಿ. ರಸ್ತೆ ಮೇಲೇನೆ ಏನೋ ಲೈಟ್ ಇದೆ ಗಾಂಡು